ನಮಸ್ಕಾರ. ಪಾಪ್ಯುಲರ್ ಕನ್ನಡ ಟಿವಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಕರ್ಕಾಟಕ ರಾಶಿಯವರೇ, ಕಳೆದ 2.5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ಅಡೆತಡೆಗಳು ಮತ್ತು ಮಾನಸಿಕ ಕಿರಿಕಿರಿಗಳಿಗೆ ಕೊನೆ ಹಾಡುವ ಕಾಲ ಹತ್ತಿರ ಬಂದಿದೆ. ಹೌದು, 2026ರ ಈ ಮಹಾಶಿವರಾತ್ರಿ ನಿಮ್ಮ ಪಾಲಿಗೆ ಬರೀ ಹಬ್ಬವಲ್ಲ, ನಿಮ್ಮ ಬದುಕನ್ನೇ ಬದಲಿಸುವ ಒಂದು ಸುವರ್ಣಯುಗದ ಆರಂಭ. ಅಷ್ಟಮ ಶನಿಯ ಕಾಟದಿಂದ ನೀವು ಬೆಂದು ಹೋಗಿದ್ದೀರಾ? ಆರ್ಥಿಕವಾಗಿ ಸೋತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿಯೇ. ಈ ಶಿವರಾತ್ರಿಯ ನಂತರ ನಿಮ್ಮ ಜಾತಕದಲ್ಲಿ ಅದೃಷ್ಟದ ಬಾಗಿಲು ಹೇಗೆ ತೆರೆಯಲಿದೆ? ಯಾವ ಅದ್ಭುತ ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ? ಇವೆಲ್ಲವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದರೆ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ಗಟ್ಟಿಗೊಳಿಸುವ ಒಂದು ಶಕ್ತಿಯುತವಾದ ಶಿವ ಪರಿಹಾರವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಗ್ರಹಗತಿಗಳ ಬದಲಾವಣೆ, ಪ್ಲಾನೆಟರಿ ಶಿಫ್ಟ್ಸ್. ಸ್ನೇಹಿತರೆ, ಕರ್ಕಾಟಕ ರಾಶಿಯವರಿಗೆ ಕಳೆದ ಕಾಲ ಅಷ್ಟು ಸುಲಭವಾಗಿರಲಿಲ್ಲ. ಅಷ್ಟಮ ಶನಿಯ ಪ್ರಭಾವದಿಂದ ನೀವು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೀರಿ. ಆದರೆ ಈಗ ಗ್ರಹಗಳ ರಾಜ ಶನಿ ಮತ್ತು ದೇವಗುರು ಬೃಹಸ್ಪತಿ ಇಬ್ಬರೂ ನಿಮಗೆ ಶುಭ ನೀಡಲು ಸನ್ನದ್ಧರಾಗಿದ್ದಾರೆ. ಶನಿಯ ಬದಲಾವಣೆ. ಶನಿದೇವನು ನಿಮ್ಮ ರಾಶಿಯ 8ನೇ ಮನೆಯನ್ನು ಬಿಟ್ಟು 9ನೇ ಮನೆಯಾದ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಅಂದರೆ ನಿಮ್ಮ ಅಡೆತಡೆಗಳ ಕಾಲ ಮುಗಿದು ಅದೃಷ್ಟದ ಕಾಲ ಶುರುವಾಗುತ್ತಿದೆ. ಗುರುಬಲ. 2026ರ ಜೂನ್ ತಿಂಗಳಿಂದ ಗುರುವು ನಿಮ್ಮ ಸ್ವಂತ ರಾಶಿಯನ್ನೇ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾನೆ. ಇದು ನಿಮಗೆ ಗಜಕೇಸರಿ ಯೋಗದಂತಹ ಅತ್ಯುತ್ತಮ ಫಲವನ್ನು ನೀಡಲಿದೆ. ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ. ಹಾಗಾದರೆ ಈ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಎಂದು ಒಂದೊಂದಾಗಿ ನೋಡೋಣ ಬನ್ನಿ. ಉದ್ಯೋಗ ಮತ್ತು ವೃತ್ತಿ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಮತ್ತು ಬಡ್ತಿ ಅಂದರೆ ಪ್ರಮೋಷನ್ ಅಂತಿಮವಾಗಿ ನಿಮ್ಮದಾಗಲಿದೆ. ಸರಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಈ ಸಮಯ ವರದಾನವಾಗಲಿದೆ. ವ್ಯಾಪಾರ ಮತ್ತು ವ್ಯವಹಾರ. ನೀವು ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಈ ಶಿವರಾತ್ರಿಯ ನಂತರ ಧೈರ್ಯವಾಗಿ ಮುಂದುವರಿಯಿರಿ. ಅದರಲ್ಲೂ ರಿಯಲ್ ಎಸ್ಟೇಟ್ ಅಥವಾ ಹೋಟೆಲ್ ಉದ್ಯಮದಲ್ಲಿ ಇರುವವರಿಗೆ ಈ ಬಾರಿ ಭರ್ಜರಿ ಲಾಭ ಕಾದಿದೆ. ಕೃಷಿ, ಅಗ್ರಿಕಲ್ಚರ್. ನಮ್ಮ ರೈತ ಬಾಂಧವರಿಗೆ ಈ ವರ್ಷ ಶುಭ ತರಲಿದೆ. ನೀರಿನ ಸಮಸ್ಯೆ ನೀಗಿ ನಿರೀಕ್ಷಿತ ಮಟ್ಟದ ಇಳುವರಿ ನಿಮ್ಮ ಕೈ ಸೇರಲಿದೆ. ಭೂಮಿ ಖರೀದಿ ಅಥವಾ ಮಾರಾಟದ ವ್ಯವಹಾರಗಳು ಲಾಭದಾಯಕವಾಗಿ ಮುಗಿಯಲಿವೆ. ಆರೋಗ್ಯ, ಹೆಲ್ತ್. ಅಷ್ಟಮ ಶನಿ ದೂರವಾಗುತ್ತಿರುವುದರಿಂದ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳಲಿದ್ದಾರೆ. ಮನಸ್ಸಿಗೆ ನೆಮ್ಮದಿ ಮರಳಿ ಸಿಗಲಿದೆ. ಕುಟುಂಬ ಮತ್ತು ಸಂಬಂಧಗಳು, ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಸ್. ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಶಿವರಾತ್ರಿಯ ನಂತರ ಖಂಡಿತವಾಗಿಯೂ ಶುಭ ಸುದ್ದಿ ಸಿಗಲಿದೆ. ಅದೃಷ್ಟದ ಅಂಶಗಳು ಮತ್ತು ಪರಿಹಾರಗಳು, ಲಕ್ಕಿ ಫ್ಯಾಕ್ಟರ್ಸ್ ಆ್ಯಂಡ್ ರೆಮಿಡೀಸ್. ನಿಮ್ಮ ಅದೃಷ್ಟವನ್ನು ಇನ್ನೂ ಹೆಚ್ಚಿಸಿಕೊಳ್ಳಲು ಇಲ್ಲಿವೆ ಕೆಲವು ಸರಳ ಮಾಹಿತಿಗಳು. ಅದೃಷ್ಟದ ಸಂಖ್ಯೆ 2 ಮತ್ತು 7. ಅದೃಷ್ಟದ ದಿನ ಸೋಮವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಹಾಲು ಬಿಳಿ ಮತ್ತು ತಿಳಿ ಹಳದಿ. ಈ ಸಣ್ಣ ಪರಿಹಾರಗಳನ್ನು ತಪ್ಪದೇ ಮಾಡಿ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿ. ಅಶಕ್ತರಿಗೆ ಅಥವಾ ವೃದ್ಧರಿಗೆ ಅಕ್ಕಿ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಪ್ರತಿದಿನ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ 2026ರ ಈ ಶಿವರಾತ್ರಿ ಹೊಸ ಭರವಸೆಯ ಕಿರಣವಾಗಲಿದೆ. ನಂಬಿಕೆಯಿಂದ ಶಿವನ ಆರಾಧನೆ ಮಾಡಿ. ಯಶಸ್ಸು ನಿಮ್ಮದಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಓಂ ನಮಃ ಶಿವಾಯ.